ಎಜಿ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಯ 16ನೇ ಬಜೆಟ್ ರಂಜಾನ್ನ ಇಫ್ತಿಯಾರ್ ಕೂಟದ ಪೂರ್ಣ ಔತಣದಂತಿದೆ ಎಂದು ರಾಜ್ಯಸಭೆ ಸದಸ್ಯ ನಾರಾಯಣಸ್ವಾಮಿ ಭಾಂಗೆ ವ್ಯಾಖ್ಯಾನಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದರು. ಅಲ್ಪಸಂಖ್ಯಾತ ಹೆಸರಲ್ಲಿ ಮುಸ್ಲಿಮರಿಗೆ ಕೊಟ್ಟ ಅನುದಾನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಇದು ನಮ್ಮ ಮುಸ್ಲಿಂ ಸರ್ಕಾರ ಅಂತ ಸಿದ್ಧ ಮಾಡಿದಂತಿದೆ. ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಅಂತ ಬರುತ್ತೆ ಅದೆಲ್ಲವೂ ಕೂಡ ಮುಸಲ್ಮಾನರು ಅಂತ ಹೇಳುವ ಬದಲು ಅಲ್ಪಸಂಖ್ಯಾತ ಅಂತ ಸಿಎಂ ಪದ ಬಳಸ್ತಾರೆ. ಅಲ್ಪಸಂಖ್ಯಾತ 16 ಮಹಿಳಾ ಕಾಲೇಜ್, 100 ಉರ್ದು ಶಾಲೆಗಳಿಗೆ ಹೈಟೆಕ್ ಟಚ್ ಸೇರಿ ಸಾಕಷ್ಟು ವಿಧದಲ್ಲಿ ಅನುದಾನ ಕೊಡಲಾಗಿದೆ. ರಂಜಾನ್ ಹಬ್ಬಕ್ಕೆ ಮುಸ್ಲಿಮರಿಗೆ ಏನು ಕೊಡಬೇಕು ಅಂತ ಯೋಚಿಸಿ ಸಂಪೂರ್ಣ ಬಜೆಟ್ ಹುಡುಕಿ ಅಲ್ಪಸಂಖ್ಯಾತ ಹೆಸರಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇದು ಅತ್ಯಂತ ಬೋಗಸ್ ಬಜೆಟ್ ಆಗಿದೆ. ಸರ್ಕಾರ ತಾರತಮ್ಯ ಮಾಡಿದೆ. ಬಾಗಲಕೋಟೆ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ, ಆದ್ರೆ ಅದಕ್ಕೆ ₹1 ಅನುದಾನ ಕೊಟ್ಟಿಲ್ಲ. SC/ST ಸಮುದಾಯಗಳಿಗೆ ಹೊಸ ಯೋಜನೆ ಮಾಡಿಲ್ಲ. ನಿಮಗೆ ರಾಜಕೀಯ ಪುನರ್ಜನ್ಮ ನೀಡಿದ ಬಾದಾಮಿಯ ಚಾಲುಕ್ಯ ಅಭಿವೃದ್ಧಿ ಪ್ರಾಧಿಕಾರ, ಲಲಿತ ಕಲಾ ಅಕಾಡೆಮಿಗಳಿಗೆ ಇವತ್ತಿಗೂ ₹1 ಅನುದಾನ ಕೊಟ್ಟಿಲ್ಲ. ಅಭಿವೃದ್ಧಿ ಶೂನ್ಯವಾಗಿದೆ. ನಿಮ್ಮ ಮೇಲಿನ ವಿಶ್ವಾಸ ರಾಜ್ಯದ ಜನತೆ ಕಳೆದುಕೊಂಡಿದೆ. ಆ ಬಜೆಟ್ ಸಂಪೂರ್ಣ ಅಲ್ಪಸಂಖ್ಯಾತ ಹೆಸರಲ್ಲಿ ಇರುವಂತಹ ಬಜೆಟ್ ಆಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನದ ಇಫ್ತಿಹಾರ ಕೂಟದ ಔತಣವನ್ನು ಪೂರ್ಣವಾಗಿ ಕೊಟ್ಟಿದೆ. ಈ ಬಜೆಟ್ನಲ್ಲಿ ಏನಾದರೂ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮುಸಲ್ಮಾನರಿಗೆ ಕೊಟ್ಟಂತಹ ಅನುದಾನಗಳನ್ನು ನಾವು ನೋಡಿದರೆ ಇನ್ನೊಮ್ಮೆ ಸಿದ್ದರಾಮಯ್ಯನವರು ಇದು ನಮ್ಮ ಮುಸಲ್ಮಾನ್ ಸರ್ಕಾರ ಅನ್ನೋದು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಯಾವ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಅದೇ ರೀತಿ ಮುಸಲ್ಮಾನ್ ಸರ್ಕಾರ ಅನ್ನತಕ್ಕಂಥ ಮಾತನ್ನು ಇನ್ನೊಮ್ಮೆ ದೃಢಪಡಿಸಿದ್ದಾರೆ. ಯಾಕೆಂತಂದ್ರೆ ಅಲ್ಪಸಂಖ್ಯಾತ ಮಹಿಳಾ ಕಾಲೇಜು 16 ಹೊಸ ಕಾಲೇಜುಗಳು, 100 ಉರ್ದು ಕಾಲೇಜುಗಳಿಗೆ ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ. ಇವರು ಹಜ್ ಭವನದ ಹೊಸ ನಿರ್ಮಾಣಕ್ಕಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಮುಸಲ್ಮಾನರ ಮದುವೆಗೆ ಅನುದಾನವನ್ನು, ಸಹಾಯವನ್ನು ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಅಂತ ಬರ್ತದೋ ಅದು ಎಲ್ಲ ಮುಸಲ್ಮಾನರು ಅಂತ ಹೇಳಬಾರದು ಅನ್ನೋ ಸಲುವಾಗಿ ಅಲ್ಪಸಂಖ್ಯಾತರು ಈ ಪದವನ್ನು ಸಿದ್ದರಾಮಯ್ಯ ಅವರು ಬಳಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ 169 ಹಾಸ್ಟೆಲ್ಗಳಿಗೆ 25,000 ವಿದ್ಯಾರ್ಥಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ. ಯಾಕೆ ಸ್ವಯಂ ರಕ್ಷಣಾ? ಇನ್ನೊಬ್ಬ ಬೇರೆ ವಿದ್ಯಾರ್ಥಿಗಳಿಗೆ ಬೇಡೇನೋ ಸ್ವಯಂ ರಕ್ಷಣೆ? ಈ ಬಜೆಟ್ನಲ್ಲಿ ಆಯ್ದು ಹುಡುಕಿ ಮುಸಲ್ಮಾನರಿಗೆ ಏನು ಕೊಡಬೇಕಪ್ಪ, ಈ ರಂಜಾನದ ಹಬ್ಬದಲ್ಲಿ ಕೊಡುಗೆ ಏನು ಕೊಡಬೇಕು ಅನ್ನೋ ಸಲುವಾಗಿ ಸಂಪೂರ್ಣ ಬಜೆಟ್ ಅನ್ನು ಅಲ್ಪಸಂಖ್ಯಾತ ಹೆಸರಿನಲ್ಲಿ ಎಲ್ಲವನ್ನು ಮುಸಲ್ಮಾನರಿಗೆ ಕೊಟ್ಟಂತ ಈ ಸರ್ಕಾರ ಇದು ಅತ್ಯಂತ ಬೋಗಸ್ ಬಜೆಟ್ ಅನ್ನು ಕೊಟ್ಟಂತ ಸರ್ಕಾರ. ಇದು ತಾರತಮ್ಯವನ್ನು ಮಾಡದಂತ ಸರ್ಕಾರ. ಬಾಗಲಕೋಟೆ ಮೆಡಿಕಲ್ ಕಾಲೇಜು 10 ವರ್ಷದ ಹಿಂದೆ ಸಿದ್ದರಾಮಯ್ಯವರೇ ನೀವೇ ಘೋಷಣೆ ಮಾಡಿದ್ರಿ. ಇವತ್ತಿನವರೆಗೆ ಅದಕ್ಕೆ ₹1 ಸಹಿತ ಅನುದಾನವನ್ನು ಇಟ್ಟಿಲ್ಲ. ಪುನಃ ಅದರ ಮಾತನ್ನು ಈ ಹೊತ್ತಿನ ಬಜೆಟ್ನಲ್ಲಿ ಹೇಳಿದಿರಿ. ST/SC ಜನಾಂಗಕ್ಕೆ ಯಾವುದೇ ಹೊಸ ಯೋಜನೆಯನ್ನು ಕೂಡ ತಾವು ಮಾಡಿಲ್ಲ. ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂತಹ ಬಾದಾಮಿಯ ಚಾಲುಕ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತಿನವರೆಗೂ ಸಹಿತ ₹1 ಸಹಿತ ಬಿಡುಗಡೆಯಾಗಿಲ್ಲ. ಬಾದಾಮಿಯ ಲಲಿತ ಕಲಾ ಅಕಾಡೆಮಿ ವಿಶ್ವವಿದ್ಯಾಲಯ ಅನೇಕ ವರ್ಷಗಳ ಹಿಂದೆ ಘೋಷಣೆಯಾದರೂ ಅದಕ್ಕೂ ಕೂಡ ₹1 ಇಲ್ಲ. ಅಭಿವೃದ್ಧಿ ಶೂನ್ಯವಾಗಿದೆ. ಈ ರೀತಿ ತಾವು ತಾರತಮ್ಯವಾದಂತಹ ಬಜೆಟ್ ಅನ್ನು ಕೊಟ್ಟಿದ್ದೀರಿ. ಇದರಿಂದ ಕರ್ನಾಟಕದ ಜನತೆ ಸಂಪೂರ್ಣ ನಿಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಈ ಬಜೆಟ್ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮುಸಲ್ಮಾನರ ಬಜೆಟ್ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.